ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ರಾಜ್ಯದಲ್ಲಿಯೇ ಅತ್ಯಂತ ವಿಶಿಷ್ಟ ಆಸ್ಪತ್ರೆ ಎಂಬ ಹೆಸರಿಗೆ ಪಾತ್ರವಾಗಿರುವಂತಹ ವಿಜಯಪುರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತೊಂದು ವಿಶೇಷ ಕಾರ್ಯದ ಮೂಲಕ ಇದೀಗ ಜನರ ಮನ್ನಣೆಯನ್ನು ಗಳಿಸಿರುವಂಥದ್ದು. ರಾಜ್ಯದಲ್ಲಿ ಎರಡನೆಯ ಅಂತ ಹೇಳ್ಬೋದು ಅಥವಾ ಉತ್ತರ ಕರ್ನಾಟಕದ ಮೊದಲ ತಾಯಿ ಹಾಲು ಸಂಗ್ರಹ ಅಥವಾ ಬ್ಯಾಂಕ್ ಅಂತ ಕರಿಬೋದು. ಇದನ್ನು ವಿಜಯಪುರದಲ್ಲಿ ಈಗ ಆರಂಭಿಸಲಾಗಿರುವಂಥದ್ದು. ಬೆಂಗಳೂರಿನ KC ಜನರಲ್ ಆಸ್ಪತ್ರೆಯನ್ನು ಹೊರತುಪಡಿಸಿದರೆ ರಾಜ್ಯದಲ್ಲಿ ಬೇರೆ ಎಲ್ಲೂ ಈ ವ್ಯವಸ್ಥೆ ಇಲ್ಲ. ಅಂಥದ್ದು ವಿಜಯಪುರ ಜಿಲ್ಲೆಯಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಏನಿದೆ ಅಲ್ಲಿ ಶುರುವಾಗ್ತಾ ಇರುವಂಥದ್ದು. ಇದು ಬಹಳಷ್ಟು ಈ ಭಾಗದ ಜನರ ಸಂತಸಕ್ಕೆ ಕಾರಣವಾಗಿದೆ. ವಿಜಯಪುರದಲ್ಲಿರುವಂತಹ ಏನು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದೆ, ಇದು ವಿಜಯಪುರ ಅಷ್ಟೇ ಅಲ್ಲ, ವಿಜಯಪುರ, ಬಾಗಲಕೋಟೆ, ಯಾದಗಿರಿ, ಕಲಬುರಗಿ ಮತ್ತು ಪಕ್ಕದ ಮಹಾರಾಷ್ಟ್ರದಲ್ಲಿ ಸಹಿತ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಗರ್ಭಿಣಿಯರು ಚಿಕಿತ್ಸೆಗೆ ಆಗಮಿಸ್ತಾರೆ. ಅಷ್ಟೊಂದು ವಿಶೇಷವಾದ ಆಸ್ಪತ್ರೆ ಆಗಿರುವಂಥದ್ದು. ಪ್ರತಿ ತಿಂಗಳಿಗೆ ಸುಮಾರು 1200ರಿಂದ 1500ವರೆಗೆ ಇಲ್ಲಿ ಹೆರಿಗೆಗಳಾಗ್ತವೆ. ಮತ್ತು ಈ ಉತ್ತಮ ಚಿಕಿತ್ಸೆಗಾಗಿ ಈ ಆಸ್ಪತ್ರೆ 2-3 ಸಾರಿ ಕೇಂದ್ರ ಸರ್ಕಾರದ ಪ್ರಶಸ್ತಿಯನ್ನು ಪಡೆದಿರುವಂಥದ್ದು. ಹಾಗಾಗಿಯೇ ಈ ಆಸ್ಪತ್ರೆ ಮೇಲೆ ಭಾಳಷ್ಟು ಭರವಸೆ ಸರ್ಕಾರಕ್ಕೂ ಇರುವಂಥದ್ದು ಮತ್ತು ಈ ಭಾಗದ ಜನರಿಗೂ ಇರುವಂಥದ್ದು. ಅದಕ್ಕೆ ಪೂರಕವಾಗಿಯೇ ಇಲ್ಲಿ ಆಸ್ಪತ್ರೆ ಸಹಿತ ಕೆಲಸ ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿಯೇ ಈಗ ಮದರ್ ಮಿಲ್ಕ್ ಬ್ಯಾಂಕ್ ಅಂತ ಹೇಳಿ ಇಲ್ಲಿ ಆರಂಭ ಮಾಡಲಾಗ್ತಿದೆ. ಹೈದರಾಬಾದ್ನ ಖಾಸಗಿ ಸಂಸ್ಥೆಯೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಇಲ್ಲಿ ಮದರ್ ಮಿಲ್ಕ್ ಬ್ಯಾಂಕನ್ನು ಆರಂಭಿಸಲಾಗ್ತಾ ಇದೆ. ಈ ಮದರ್ ಮಿಲ್ಕ್ ಬ್ಯಾಂಕ್ನ ವಿಶೇಷತೆ ಏನಪ್ಪ ಅಂತಂದರೆ, ಈ ಅಪೌಷ್ಟಿಕತೆಯಿಂದ ಬಳಲುವಂಥ ಮಕ್ಕಳಿಗೆ ಒಂದು ಬಹಳಷ್ಟು ಅವಶ್ಯಕತೆ ಆಗಿರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಯಾರು ಅವಧಿ ಪೂರ್ವ ಜನನಾಗುತ್ತೆ ಅಂಥವ್ರಿಗೆ ಹಾಲಿನ ಕೊರತೆ ಉಂಟಾದಲ್ಲಿ ಇಲ್ಲಿ ಪೂರೈಕೆಯನ್ನು ಮಾಡಲಾಗ್ತಿದೆ. ಏನು ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಇದೆ, ಅದರ ಪ್ರಕಾರ ಹಾಲನ್ನು ಶೇಖರಣೆಯನ್ನು ಮಾಡಿ ಅದನ್ನು ಅವಧಿ ಪೂರ್ವ ಜನಿಸಿರೋ ಮಕ್ಕಳಿಗೆ ಅಥವಾ ಅನಾರೋಗ್ಯ ಸಮಸ್ಯೆ ಇರುವಂತಹ ಮಕ್ಕಳಿಗೆ ಅಥವಾ ಯಾರಿಗೆ ಫೀಡ್ ಮಾಡೋಕ್ಕೆ ಆಗೋದಿಲ್ಲ ಅಂಥವ್ರಿಗೆ ಈ ವ್ಯವಸ್ಥೆ ಭಾಳಷ್ಟು ಅನುಕೂಲವಾಗಿರುವಂಥದ್ದು. ರಾಜ್ಯದಲ್ಲಿಯೇ ಎರಡನೆಯ ತಾಯಿ ಹಾಲು ಬ್ಯಾಂಕ್ ಇದಾಗಿರೋದ್ರಿಂದಾಗಿ ಇದರ ಮೇಲೆ ಬಹಳಷ್ಟು ನಿರೀಕ್ಷೆ ಈ ಭಾಗದ ಜನರಲ್ಲಿ ಇರುವಂಥದ್ದು. ಇಲ್ಲಿ ಹಾಲನ್ನು ಹೇಗೆ ಸಂಗ್ರಹ ಮಾಡ್ತಾರೆ ಅಂತಂದರೆ, ಯಾರು ಈಗ ಡೆಲಿವರಿಗೆ ಬರ್ತಾರೆ, ವಿಜಯಪುರ ಜಿಲ್ಲಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಏನಿದೆ ಅಲ್ಲಿ 1200ರಿಂದ 1500ವರೆಗೂ ಹೆರಿಗೆಗೆ ಬರ್ತಾರೆ. ಅವರಲ್ಲಿ ಹೆಚ್ಚುವರಿಯಾಗಿ ಏನು ಹಾಲನ್ನು ಉಳಿತಾವೆ ಅದನ್ನು ಅವರಿಗೆ ವೈದ್ಯರ ಮೂಲಕ ಕನ್ವಿನ್ಸನ್ನು ಮಾಡಿ ಅದನ್ನು ಶೇಖರಣೆ ಮಾಡಿ ಬ್ಯಾಂಕಲ್ಲಿ ಇಡಲಾಗುತ್ತೆ. ಮತ್ತು ಯಾರಿಗೆ ಅದರ ಅವಶ್ಯಕತೆ ಬೀಳುತ್ತೆ ಅಂಥವ್ರಿಗೆ ಅದನ್ನು ಕೊಡೋ ವ್ಯವಸ್ಥೆನ ಮಾಡಲಾಗಿರುವಂಥದ್ದು. ನೇರವಾಗಿಯೇ ಅದನ್ನು ಕೊಡಲ್ಲ, ಅದನ್ನು ಫಿಲ್ಟರ್ನಾಗಿ ಮಾಡಿ ಆ ಮಗುವಿಗೆ ಯಾವ ರೀತಿ ಹಾಲಿನ ಅವಶ್ಯಕತೆ ಇದೆ ಮತ್ತು ಅದಕ್ಕೆ ಡೈಜೆಷನ್ ಆಗುತ್ತೋ ಇಲ್ಲೋ ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಆ ಮಗುವಿಗೆ ಕೊಡೋ ವ್ಯವಸ್ಥೆಯನ್ನು ಇಲ್ಲಿ ವೈದ್ಯರು ಮಾಡ್ತಾ ಇದ್ದಾರೆ. ಮತ್ತು ವೈದ್ಯರದು ಪೂರಕವಾಗಿ ಅವರಿಗೆ ಕನ್ವಿನ್ಸನ್ನು ಮಾಡಬೇಕಾಗುತ್ತೆ. ಈಗ ಹೆಚ್ಚುವರಿ ಹಾಲು ಬಂದರೆ ಅದನ್ನು ಹೇಗೆ ಇಸ್ಕೊಂಡು ಕನ್ವಿನ್ಸ್ ಮಾಡಿ ಅದನ್ನು ಶೇಖರಣೆ ಮಾಡಬೇಕು ಅಂತೇಳಿ, ಮತ್ತು ಯಾವ ಮಗುವಿಗೆ ಹಾಲಿನ ಅವಶ್ಯಕತೆ ಇರುತ್ತೋ ಆ ಮಗುವಿಗೆ ಫೀಡ್ ಮಾಡಬೇಕಾದ್ರೆ ಅವರ ಕುಟುಂಬಸ್ಥರಿಗೂ ಸಹಿತ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಹಾಲು ನಿಮ್ಮಲ್ಲಿ ಶಾರ್ಟೇಜ್ ಇದ್ದರೂ ಸಹಿತ ಇಲ್ಲಿ ಬ್ಯಾಂಕಲ್ಲಿದೆ, ಅದನ್ನು ನಾವು ಫೀಡ್ ಮಾಡ್ತೇವೆ ಅಂತೇಳಿ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಎರಡು ರೀತಿಯ ಬ್ಯಾಲೆನ್ಸನ್ನು ಇಲ್ಲಿ ವೈದ್ಯರು ಮಾಡಿಕೊಂಡು ಈ ಒಂದು ಬ್ಯಾಂಕನ್ನು ನಡೆಸಬೇಕಾಗಿರುವಂಥದ್ದು. ಅದಕ್ಕೂ ಸಹಿತ ಇಲ್ಲಿ ವೈದ್ಯರು ತರಬೇತಿಯನ್ನು ಪಡೆದು ಯಶಸ್ವಿಯಾಗಿ ಮುಂದುವರಿತಾರೆ ಅನ್ನೋ ಆಶಾಭಾವನೆ ಇರುವಂಥದ್ದು. ಇದು ಬಹಳಷ್ಟು ಜನರಿಗೆ ಒಂದು ಆಶಾಭಾವನೆ ಇರುವಂಥದ್ದು. ಏನು ಅಂದರೆ, ಬಹಳಷ್ಟು ಕಡೆ ಈ ರೀತಿಯ ಸಮಸ್ಯೆಗಳು ಉಂಟಾಗ್ತವೆ. ಅಂದರೆ ಶಿಶು ಜನನದ ಬಳಿಕ 6 ತಿಂಗಳು ಅವ್ರಿಗೆ ಎದೆ ಹಾಲು ಕೊಡಲೇಬೇಕಾಗಿರುವಂತಹ ಇರುವಂಥದ್ದು ಮತ್ತು ಅದು ಮಕ್ಕಳಿಗೆ ಪೌಷ್ಟಿಕವಾಗಿ ಅತ್ಯಂತ ಅವಶ್ಯಕ ಇರುವಂಥದ್ದು. ಹಾಗಾಗಿಯೇ ಅದನ್ನು ಈ ಭಾಗದಲ್ಲಿ ಬಹಳಷ್ಟು ಅಪೌಷ್ಟಿಕ ಸಮಸ್ಯೆ ಇರುವುದರಿಂದಾಗಿ ಮತ್ತು ಅವಧಿ ಪೂರ್ವ ಮಕ್ಕಳು ಜನನ ಆಗೋದ್ರಿಂದ ಮತ್ತು ಅಕಾಲಿಕ ಮರಣ ಉಂಟಾಗೋದ್ರಿಂದಾಗಿ ಆ ಸಮಸ್ಯೆ ಬಹಳಷ್ಟು ಈ ಭಾಗದಲ್ಲಿತ್ತು. ಆದರೆ ಅದಕ್ಕೆ ಮುಖ್ಯವಾಗಿ ಕಾರಣ ಈ ಹಾಲಿನ ಸಮಸ್ಯೆ ಕಾರಣ ಆಗ್ತಾಯಿತ್ತು. ಕೆಲವು ಮಕ್ಕಳಿಗೆ ಹಾಲು ಅತಿಯಾಗಿ ಆದರೆ ಮತ್ತು ಕೆಲವರಿಗೆ ಅದು ಡೈಜೆಷನ್ ಆಗದೇ ಇದ್ದರೆ ಈ ರೀತಿಯ ಸಮಸ್ಯೆಗಳು, ಉಸಿರಾಟದ ಸಮಸ್ಯೆ ಉಂಟಾಗಿ ಮಕ್ಕಳು ಸಾವನ್ನಪ್ಪುವ ಪರಿಸ್ಥಿತಿ ಇತ್ತು. ಅದಕ್ಕೇ ಈಗ ಅದೆಲ್ಲದಕ್ಕೂ ಮುಕ್ತಿ ಆಡೋದಕ್ಕೆ ಈ ಒಂದು ವ್ಯವಸ್ಥೆಯನ್ನು ಮಾಡೋಕ್ಕೆ ಮುಂದಾಗಿರುವಂಥದ್ದು. ಹೆಚ್ಚುವರಿ ಹಾಲನ್ನು ಸಂಗ್ರಹಣೆ ಮಾಡಿ ಅದನ್ನು ಫಿಲ್ಟ್ರೈಸನ್ನು ಮಾಡಿ ಆರೋಗ್ಯ ಇಲಾಖೆ ನಿಯಮ ಪ್ರಕಾರ ಬೇರೆ ಮಕ್ಕಳಿಗೆ ಕೊಡುವಂಥದ್ದು. ಮತ್ತು ಎಲ್ಲವೂ ಉಚಿತವಾಗಿರುತ್ತೆ. ಹಾಲು ತಗೊಳ್ಳೋದು ಸಹಿತ ಇಲ್ಲಿ ಉಚಿತವಾಗಿ ಮತ್ತು ಮಕ್ಕಳಿಗೆ ಹಾಲನ್ನು ಕೊಡೋದು ಸಹಿತ ಉಚಿತವಾಗಿರುವಂಥದ್ದು. ಈ ಒಂದು ವ್ಯವಸ್ಥೆ ಇದೀಗ ವಿಜಯಪುರದಲ್ಲಿ ಆರಂಭವಾಗ್ತಿರೋದಕ್ಕೆ ಈ ಭಾಗದ ಜನರು ಬಹಳಷ್ಟು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.